Hello, hi everyone, this is Sami here. Welcome to one more blog of Agronomy Solutions. Agronomy Solutions is all about agriculture is our culture. Today I just want to make sure that most of the people who have taken seeds from us of Arecanet as well as coffee, Robusta C/R, they were asking us how to sow the seeds on the bed. Can you make a video? So this video is all about that, to make sure that people who take seeds from us can understand better what are the precautions should be taken before the sowing the seed. Idu bija kodappa. See, this seeds are one of the best seeds. So we saw that there is no need of treatment for the seeds. So we have not treated this and we are just going to sow it. So most of the people just see the quality of seeds. If the quality, if you have a doubt on it, so for 200 liters of 200 liters of water, just mix Saaf Asprint of 300 grams for 200 liters of water and put the seeds in a gunny bag or onion bags what we get and dip it. So dip it and remove it after 5 minutes and just dry it for a certain time for almost half an hour to 1 hour till it get dried up. Then after that the seeds should come to the field where you are sowing it. So before sowing it you have to make a bed like this. Bed torsapa Shobha. Study this. Idra. Piche jo. Hala, idu length. 1, 2, 3, 4, 5. 5 ಅಡಿದು. 5 ಅಡಿದು ಬೆಡ್ ಹಿಂಗೆ ಮಾಡ್ಕೊಳ್ಳಿ. Then ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಡಿಪೆಂಡ್ಸ್ ಆನ್ ದಟ್ ನೀವು ಲೆಂತ್ ತಗೊಳ್ಳಿ. ಇದರ ಸಹ ಬೇಟ ಓ ಲೆಂತ್ ಬತಾओ. So most important factor is 5 ಅಡಿ 4 ಅಡಿನೋ ನೀವು ತಗೊಳ್ಳಿ. ಲೆಂತ್ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೊಳ್ಳಿ. ಬೆಡ್ ಕ್ರಿಯೇಟ್ ಆದ್ಮೇಲೆ ಕಮ್ಮಿ ಇದ್ರ ಬಾಯ್ಲಿ ಶೋಭಾ. ಬೆಡ್ ಕ್ರಿಯೇಟ್ ಆದ್ಮೇಲೆ ಮರಳಿನ ಬಗ್ಗೆ ಹೇಳು. ಮಾಡಾಕ್ಬೇಕು. ಮರಳು ಎಷ್ಟು ಕುಕ್ಕೆ ತಗೊಂಡೆ? ಮರಳು ಈಗ ನಮ್ಗೆ ಈಗ 50 ಅಡಿ ಮಾಡಿದೀನಿ. 50 ಅಡಿಗೆ 50 ಅಡಿ ಇಂಟು 5 ಅಡಿ ಮಾಡಿದ್ಯಾ ಅಲ್ವಾ? ಎಷ್ಟು ಕುಕ್ಕೆ ತಗೊಂಡೆ? 70 ಕುಕ್ಕೆ ತಂದಿನಿ. 70 ಇದು ರಾಜು ದೋನೋ ಕಬಿ 70 ಬಾಂಡ್ಲಿ 70 ಬಾಂಡ್ಲಿ ತಗೊಂಡು ಮಾಡಿದ್ಯಾ ಅಲ್ವಾ? ಸೊ 70 ಬಾಂಡ್ಲಿ ತಗೊಂಡು ಇದು 5 ಅಡಿ ಇಂಟು 50ಕ್ಕೆ ಒಂದು ಮರಳಿನ ತಳ್ಳಿಗೆ ಹಾಕೊಂಡು ಬಂದಿದ್ದಾನೆ. ಮಣ್ಣು ಮೇಲೆ ಮರಳು ತಳ್ಳಿಗೆ ಹಾಕೊಂಡು ಬಂದಿದ್ದಾನೆ. ಸೊ ಈಗ ಇದರ ಫಸ್ಟ್ ಪಾಯಿಂಟ್ ಇಸ್ ಟ್ರೀಟ್ಮೆಂಟ್ ಆಫ್ ದ ಸೀಡ್. ಸ್ಪ್ರಿಂಟ್ or Saaf for 200 liters of barrel, 300 grams. Dip it for 15 minutes. Then take it off, dry it, then take it to the field where you are making this bed. Then second point is little bit of sand. ಸ್ವಲ್ಪ ಮರಳು ನೀವು ಬೆಡ್ ಮೇಲೆ ಹಾಕಬೇಕು, ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ಯುವರ್ ಬೆಡ್. ದೆನ್ ಕಮಿಂಗ್ ಬ್ಯಾಕ್ ಟು ದ ಥರ್ಡ್ ಪಾಯಿಂಟ್ ಇಸ್, ಇದು ಹೇಳಪ್ಪ ಈಗ ನಾನು ಆಮೇಲೆ ಹೇಳ್ತೀನಿ. ಈಗ ಇಲ್ಲಿ ಈ ಕವರ್ ಕೊಡಬಿಟ್ಟ ಟೊಪ್ಪಿ ತೆಗ್ದು ಹಾಕ್ತಾ ಇದೆಯಾ? ಟೊಪ್ಪಿ ತೆಗ್ದು ಹಾಕ್ತಾ ಇಲ್ಲ. ಟೊಪ್ಪಿಗೆಲ್ಲ ಉದುರೋಗಿದ್ರೆ ಏನಾಗಲ್ಲ, ಟೊಪ್ಪಿ ಇದ್ರೂ ಏನಾಗಲ್ಲ. ಇದರ ತೆಗೋಬಿಡ. ಸೊ ದಿಸ್ ಇಸ್ ದ ಕ್ಯಾಪ್. You can take out the cap and sew it. You can put it with cap also. So both the success ratios are good. So you need not worry about that. So ಈಗ ಹೇಳು ಹಿಂಗೆ ಹಾಕೋ ಬರ್ತಾ ಇದೆಯಾ? ये बताओ बेटा. So while sewing it, ಅಕ್ಬರ್ वो बताओ. ಇಂಥದ್ದೊಂದು ಗೂಟ ಮಾಡ್ಕೊಳ್ಳಿ ಹೋಲ್ ಮಾಡೋಕ್ಕೆ. ಜಸ್ಟ್ ಮೇಕ್ ಅ ಗೂಟ ಲೈಕ್ ದಿಸ್ ಟು ಮೇಕ್ ಶೋರ್ ದಟ್ ಹೋಲ್ ಟು ಮೇಕ್ ಅ ಹೋಲ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ತೋರಿಸು. ಹಿತ ಮಾಡ್ಕೋಬೇಕು. ಹಿತ ಮಾಡ್ಕೊಂಡು ಈಗ ನಿಮಗೆ ಕೂರ್ಸ್ಕೊಂಡು ಬರಬೇಕು.
ಈಗ ಟೊಪ್ಪಿ ಇರೋದು ಮೇಲ್ ಬರ್ಬೇಕಾ ಕೆಳಗಡೆ ಬರ್ಬೇಕಾ? ಮೇಲೆ ಬರ್ಬೇಕು, ಟೊಪ್ಪಿ ಮೇಲೆ. ಈ ಥರ ಟೊಪ್ಪಿ ಮೇಲ್ ಬರ್ಬೇಕು. ಮೇಲೆ ಬರ್ಬೇಕು. ಹಾ ಹಾ ಹಾ. ಉಲ್ಟಾ ಇಟ್ಟರೆ ಅದು ಉಲ್ಟಾ ಟೊಪ್ಪಿ ಮೇಲ್ ಬರ್ಬೇಕಾ ಮೇಲೆ ಬರಬೇಕು. ಮೇಲ್ ಬರ್ಬೇಕಾ? ತೋರ್ಸಲಿ. ಸ್ವಲ್ಪ ಆಳ ಇರಬೇಕು, ಒಂದಿಷ್ಟು ಉದ್ದ, ಒಂದ್ ಬೆರಳಷ್ಟು ಅಂತ ಹೇಳು. ಒಂದು ಬೆರಳಷ್ಟು ಉದ್ದ. ಹೇಳಪ್ಪ, ಈಗ ನೀನ್ ಹೇಳು. ಈಗ ಆಯ್ತು, ಆಳ ಮಾಡಿ ಈಗ ಬೇಜಾರು, ನೀನ್ ಹೇಳಿ. ಇಷ್ಟು ಕೂರ್ಬೇಕು ಇದಕ್ಕೆ ಮಣ್ಣು, ಇಷ್ಟು ಒಳಗಡೆ ಹಿಂಗೆ ತೋರಿಸಿ. ಹಾಂ ಈ ಥರ ಕೂರ್ಬೇಕು ಹಿಂಗೆ. ಈ ಥರ ಕೂತಾಗ ಸರಿ ಬಿಡ್ತೀವಿ ಹಿಂಗೆ. ಇದು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕು ನಾವು. ಮಣ್ಣು ಹಾಕಿದ ಮೇಲೆ ಸ್ವಲ್ಪ ಅದೊಂದು ಚೂರು ಸಿಮೆಂಟ್ ಹಾಕ್ತೀವಿ. ಮರಳು ಎಷ್ಟು ಇಂಚು ಕೂರಿಸ್ತೀಯಾ? 1 ಇಂಚ? 1 ಇಂಚು. 1 ಇಂಚ್ ಮರಳು ಇದ್ರ ಮೇಲೆ. ಈಗ ಹಾಕೋಬಾ. So confuse agad, you need not confuse removing the cap or sewing without the cap. It doesn't make much difference. So these are the things. So ಈ ಬೀಜಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿದ್ಯಾ? ಇಲ್ಲ, ಮಾಡಿಲ್ಲ. ಏನು ಮಾಡಿಲ್ಲ, ಹಂಗೆ ಹಾಕ್ತಾ ಇದೀವಿ. ಯಾಕಂದ್ರೆ ಕ್ವಾಲಿಟಿ ಆಫ್ ಬೀಜ ಚೆನ್ನಾಗಿದೆ ಅಂತ ನಾವು ಹಂಗೆ ಹಾಕ್ತಾ ಇದೀವಿ. So these are the points what we have to keep in mind before sowing it. ಇದ್ರ ಆದ್ಮೇಲೆ ಈಗ ಇಷ್ಟ ಆಗಿದೆಯಲ್ಲ, ಗುದ್ಲಿ ತಗೊಂಡು ತೆಳ್ಳಿಗೆ ಮಣ್ಣು ಹಾಕಿ ತೋರಿಸ್ಬಿಡು. ಗುದ್ಲಿನಾಗುತ್ತೆ, ಕೈಯಲ್ಲಿ ಚೆಲ್ಲಿನಾಗುತ್ತೆ. ತೋರಿಸ್ಬಿಡು. ಗುದ್ಲಿನ ತಗೊಂಡು ಕೈಯಲ್ಲಿ, ಇಲ್ಲಾಂದ್ರೆ ರಮೇಶ ತಗೋಬ, ಸ್ವಲ್ಪ ಮಣ್ಣು ತಗೋಬ ಬೇಗ. ಸೊ ನಾವು ಪ್ರತಿ ವರ್ಷ, ಲಾಸ್ಟ್ ಇಯರ್ was the highest record selling of our plants. That was almost 2,75,000. ಉಳಿದಿರೋದು ಗಿಡ ಇಲ್ಲಿದೆ, ಬಟಾಬಟ. ಸೊ ಇಷ್ಟು ಉಳಿದಿದೆ ಇದ್ರ. ಸೊ ದಿಸ್ ಇಯರ್ we are planning for again 2.5 to 3 lakhs. We are depending upon the seed material. If we get a good seed material within our estate, then we'll do it. We will not entertain the seed material from outside. So depending upon the seed material, our volume will be dependent on showing the same thing will followed by coffee also. The next video will be about the coffee seeds sowing, how you have to sow the coffee seeds and get the caps unfold. ಮಣ್ಣು ತಗೊಳ್ಳಿ. ಮರಳು ಇಂಪಾರ್ಟೆಂಟ್ ಏನಪ್ಪ? ಮರಳು ತಗೊಳ್ಳೇಬೇಕು ಅಲ್ವಾ? So before putting 1 inch of soil on the seeds, you have to mix both sand as well as mud. Just a simple thing. ಇಷ್ಟು ಸಾಕಾ? ಅಲ್ಲೇ ಇಷ್ಟು ಸಾಕು. ಹಿಂಗೆ ಹಾಕ್ಬೋದು, ಗುದ್ದಿನಾದ್ರೂ ಹಾಕ್ಬೋದು. ಇದ್ರ ಮೇಲೆ ಹುಲ್ಲು ಮುಚ್ತೀಯಾ? ಹುಲ್ಲು ಹಾಕ್ಬೋದು, ಅಡಿಕೆ ಸೊಪ್ಪು ಹಾಕ್ಬೋದು, ಗರಿ. ಇದ್ರ ಮೇಲೆ ಅಡಿಕೆ ಗರಿನೂ ಹಾಕ್ಬೋದು, ಹುಲ್ಲು ಹಾಕ್ಬೋದು. So finally, after putting this mixture of sand and soil, you can cover it up with the ಹುಲ್ಲಾದ್ರೂ ಹಾಕ್ಬೋದು, or ಅಡಿಕೆ ಗರಿ ಆದ್ರೂ ನೀವು ಹಾಕ್ಬೋದು. So this is the thing. I have shown the way how we do it. So most of the people can follow this method. This is a very simple method how to sow the seeds. So these are the precautions what we have to take care. Thank you one and all for watching it. Please